ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ RDT QNA ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದೀರಿ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ಮಾಡಿದ ಎಫರ್ಟ್ ಬಂದು ಡೈರೆಕ್ಟ್ ಮೊಬೈಲ್ಗೆ ರೀಚ್ ಆಗುತ್ತೆ. ಫಸ್ಟ್ ಕ್ವಶನ್ ಇಲ್ಲಿ ಸುಗಪ್ಪ ಗೌಡ ಅನ್ನೋರು ಕೇಳ್ತಿದ್ದಾರೆ, ಸರ್ ಯಾವ ಕಾರ್ ಚೆನ್ನಾಗಿದೆ? ನೆಕ್ಸಾನ್, ಟೊಯೋಟಾ ಅರ್ಬನ್ ಕ್ರೂಸರ್, ಮಹೀಂದ್ರ XUV 300, ಕಿಯಾ ಸೆಲ್ಟಾಸ್. ನೀವು ಮೆನ್ಷನ್ ಮಾಡಿರುವಂಥ 4 ಗಾಡಿಗಳು ಬಂದ್ಬಿಟ್ಟು ಆಯಾ ಸೆಗ್ಮೆಂಟಲ್ಲಿ ಆ ಪ್ಲೇಸಲ್ಲಿ ಬಂದ್ಬಿಟ್ಟು ಚೆನ್ನಾಗಿರುವಂಥ ಗಾಡಿಗಳೇ. ಇಲ್ಲಿ ನೀವು ಮೆನ್ಷನ್ ಮಾಡೋದು ಒಂದು ಟಾಟಾ ನೆಕ್ಸಾನ್, ಸೆಕೆಂಡ್ ಬಂದ್ಬಿಟ್ಟು ಟೊಯೋಟಾ ಅರ್ಬನ್ ಕ್ರೂಸರು ಹಾಗೆ ಮಾರುತಿ ವಿಟಾರಾ ಬ್ರೆಜ್ಜಾ. ಎರಡು ಗಾಡಿ ಬಂದ್ಬಿಟ್ಟು ಸೇಮ್ ಗಾಡಿನೇ. ಇಲ್ಲಿ ನಿಮಗೆ ಸೇಲ್ ಮಾಡ್ತಿರೋರು ಬೇರೆನೇ ಟೊಯೋಟಾದವರು. ಸೊ ಲೋಗೋ ಬಂದ್ಬಿಟ್ಟು ನಿಮಗೆ ಟೊಯೋಟಾ ಸಿಗುತ್ತೆ. ಅದನ್ನ ಬಿಟ್ಟರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಇರಲ್ಲ. ಟೊಯೋಟಾ ಅರ್ಬನ್ ಕ್ರೂಸರ್ಗಿಂತ ನಿಮ್ಗೆ ಕಂಪೇರ್ ಮಾಡೋದಕ್ಕಿಂತ ಮಾರುತಿ ವಿಟಾರಾ ಬ್ರೆಜ್ಜಾದ್ರೆ ಕಂಪೇರ್ ಮಾಡಿದ್ರೆ ಅಂತ ನಿಮ್ಗೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ಕೋತೀನಿ. ಮಾರುತಿ ಕಂಪನಿ ಏನಿದೆ ಒಂದು ಹೈಯೆಸ್ಟ್ ಸೆಲ್ಲಿಂಗ್ ಕಾರ್ ಇನ್ ಇಂಡಿಯಾ. ಸೊ ನೀವು ಟೊಯೋಟಾ ಅರ್ಬನ್ ಕ್ರೂಸರ್ನ ಪ್ರಿಫರ್ ಮಾಡೋಕ್ಕಿಂತ ವಿಟಾರಾ ಬ್ರೆಜ್ಜಾ ಮತ್ತು ನೆಕ್ಸಾನ ಇಲ್ಲಿ ಕಂಪೇರ್ ಮಾಡಿ ನೋಡಿ. ಎರಡು ಗಾಡಿನ ನೀವು ಕಂಪೇರ್ ಮಾಡಿದ್ರೆ ಅಂತಾರೆ ಟಾಟಾ ನೆಕ್ಸನ್ ಬಂದ್ಬಿಟ್ಟು ನಿಮಗೆ 1.2 ಲೀಟರ್ನ ಟರ್ಬೋಚಾರ್ಜ್ ಎಂಜಿನಲ್ಲಿ, ಹಾಗೆ ಬಂದ್ಬಿಟ್ಟು ನಿಮಗೆ ವಿಟಾರಾ ಬ್ರೆಜ್ಜಾ ಅಥವಾ ಅರ್ಬನ್ ಕ್ರೂಸರ್ ಏನಿದೆ ಇಲ್ಲಿ ಬಂದ್ಬಿಟ್ಟು 1.5 ಲೀಟರ್ K ಸೀರೀಸ್ ಎಂಜಿನ್ ಸಿಗುತ್ತೆ ನಿಮಗೆ. 4 ಸಿಲಿಂಡರ್ ಎಂಜಿನ್, ಟಾಟಾ ನೆಕ್ಸನ್ ಬಂದ್ಬಿಟ್ಟು 3 ಸಿಲಿಂಡರ್ ಎಂಜಿನ್. ಬಟ್ ಏನಂದ್ರೆ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇಲ್ಲಿ ಟಾಟಾ ನೆಕ್ಸನ್ ಬಂದ್ಬಿಟ್ಟು ಒಂದು ಟರ್ಬೋಚಾರ್ಜ್ ಎಂಜಿನ್ ಸಿಗುತ್ತೆ ನಿಮಗೆ. ವಿಟಾರಾ ಬ್ರೆಜ್ಜಾ ಅಥವಾ ಅರ್ಬನ್ ಕ್ರೂಸರ್ ಬಂದ್ಬಿಟ್ಟು ನಿಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಸಿಗುತ್ತೆ. ಅರ್ಬನ್ ಕ್ರೂಸರು ಹಾಗೆ ಟಾಟಾ ನೆಕ್ಸನ್ನ ಪವರ್ನ ನೀವು ಕಂಪ್ಯಾರಿಸನ್ ಮಾಡಿದ್ರಿ ಅಂತ ಹೇಳಿದ್ರೆ ಅಂದ್ರೆ ಎಂಜಿನ್ ಪವರ್ ಏನಿದೆ ಅದು ಬಂದ್ಬಿಟ್ಟು ನಿಮಗೆ ಟಾಟಾ ನೆಕ್ಸನ್ ಬೆಟರ್ ಅಂತ ಹೇಳ್ಬೋದು. ಟಾಟಾ ನೆಕ್ಸನ್ ನಿಮಗೆ 118 BHP ಪವರ್ ಜನರೇಟ್ ಆಗುತ್ತೆ. ಪೀಕ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ 170 ನ್ಯೂಟನ್ ಮೀಟರ್ ಪವರ್ ಸಿಗುವಂತ ಅಂದ್ರೆ ಗಾಡಿಯ ಎಳೆಯುವಂಥ ಪವರ್ ಏನಿದೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ನೆಕ್ಸಾನ್ದು ಜಾಸ್ತಿ ಸಿಗುತ್ತೆ. ಅರ್ಬನ್ ಕ್ರೂಸರ್ ಅಲ್ಲಿ ನೋಡಿದ್ರೆ ಅಂತ ನಿಮಗೆ 108 BHP ಪವರ್ನ ಇಲ್ಲಿ ಜನರೇಟ್ ಮಾಡುವಂಥ 138 ನ್ಯೂಟನ್ ಮೀಟರ್ ಪೀಕ್ ಟಾರ್ಕ್ ಪವರ್ನೊಂದಿಗೆ. ಸೊ ಇಲ್ಲಿ ನಿಮಗೆ ಎಂಜಿನ ಪರ್ಫಾರ್ಮೆನ್ಸ್, ಎಂಜಿನ ಪವರ್ನ ಕಂಪ್ಯಾರಿಸನ್ ಮಾಡಿದ್ರೆ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ನಿಮಗೆ ನೆಕ್ಸಾನ್ ಬಂದ್ಬಿಟ್ಟು ನಿಮಗೆ ಬೆಟರ್. ಹಾಗೆ ನಿಮಗೆ ಜೊತೆಗೆ ನಿಮಗೆ ಸೇಫ್ಟಿ ಆಸ್ಪೆಕ್ಟ್ ಅಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಎರಡು ಗಾಡಿಯಲ್ಲಿ ಅಂತ ಹೇಳಿದ್ರೆ ಸೇಫ್ಟಿಯಲ್ಲಿ ಬಂದ್ಬಿಟ್ಟು ನಿಮಗೆ ಟಾಟಾ ನೆಕ್ಸಾನ್ ಬಂದ್ಬಿಟ್ಟು 5 ಸ್ಟಾರ್ ಸ್ಕೋರ್ ಮಾಡಿರುವಂಥದ್ದು ಗ್ಲೋಬಲ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ಅಲ್ಲಿ. ಹಾಗೆ ನಿಮಗೆ ವಿಟಾರಾ ಬ್ರೆಜ್ಜಾ ಕೂಡ 4 ಸ್ಟಾರ್ನ ಸ್ಕೋರ್ ಮಾಡಿರುವಂಥದ್ದು. ಮಾರುತಿ ಸುಜುಕಿಯ ಗಾಡಿಯಲ್ಲೇ ಒಂದು ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರುವಂಥ ವಿಟಾರಾ ಬ್ರೆಜ್ಜಾನೆ. ಸೊ 4 ಸ್ಟಾರ್ ಇಲ್ಲಿ ನಿಮಗೆ ನೆಕ್ಸಾನ್ ಬಂದು 5 ಸ್ಟಾರ್. ಸೊ ಸೇಫ್ಟಿ ಆಸ್ಪೆಕ್ಟ್ ಅಲ್ಲಿ ಆಯಿತು ಅಥವಾ ಎಂಜಿನ ಪರ್ಫಾರ್ಮೆನ್ಸ್ ಆಸ್ಪೆಕ್ಟ್ ಅಲ್ಲಿ ಆಯಿತು ಟಾಟಾ ನೆಕ್ಸಾನ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಬೆಟರ್ ಅನಿಸುತ್ತೆ ಕಂಪೇರ್ ಟು ಟೊಯೋಟಾ ಅರ್ಬನ್ ಕ್ರೂಸರ್ ಅಥವಾ ವಿಟಾರಾ ಬ್ರೆಜ್ಜಾ. ನೆಕ್ಸ್ಟ್ ನೀವು ಮೆನ್ಷನ್ ಮಾಡಿರುವ ಎರಡು ಗಾಡಿ ಅಂತ ಹೇಳಿದ್ರೆ ಅದು ಮಹೀಂದ್ರ XUV 300, ಇನ್ನೊಂದು ಬಂದು ಕಿಯಾ ಸೆಲ್ಟಾಸ್. ಸೊ ಎರಡು ಗಾಡಿಗಳು ಬಂದ್ಬಿಟ್ಟು ಆಯಾ ಪ್ಲೇಸಲ್ಲಿ ಬಂದ್ಬಿಟ್ಟು ಬೆಸ್ಟ್ ಗಾಡಿಗಳೇ. ಮಹೀಂದ್ರ XUV 300 ಇಂದ ಸೇಫ್ಟಿ ಆಸ್ಪೆಕ್ಟಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ ಹೈಯೆಸ್ಟ್ ಸ್ಕೋರ್ ಮಾಡಿರುವಂಥದ್ದು ಗ್ಲೋಬಲ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟಲ್ಲಿ 5 ಸ್ಟಾರ್ನ ಸ್ಕೋರ್ ಮಾಡಿರುವಂಥದ್ದು. ಪವರ್ ಏನಿದೆ ಎಂಜಿನ ಪವರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ನಿಮಗೆ ಒಂದು ಮಹೀಂದ್ರ ಹೋಮ್ ಮೇಡ್ ಕಂಪನಿ ಸೇಫ್ಟಿ ಆಸ್ಪೆಕ್ಟಲ್ಲಿ ಆಯಿತು ಅಥವಾ ಪವರಲ್ಲಿ ಆಯಿತು ಮಹೀಂದ್ರ XUV 300 ಕೂಡ ತುಂಬಾ ಚೆನ್ನಾಗಿದೆ, ಟಾಟಾ ನೆಕ್ಸಾನ್ ಥರನೇ. ನೆಕ್ಸ್ಟ್ ಕಿಯಾ ಸೆಲ್ಟಾಸ್ ಬಂದ್ಬಿಟ್ಟು ಒಂದು SUVಗಳ ಒಂದು ನೆಕ್ಸ್ಟ್ ಲೆವೆಲ್ ಗಾಡಿ ಆಯಿತಾ. ಒಂದು ಡಿಸೈನಲ್ಲಿ ಆಯಿತು, ಒಂದು ಲುಕ್ಕಲ್ಲಾಯಿತು. ಸೊ ಒಂದು ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಬಟ್ ಏನಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಸೇಫ್ಟಿ ಆಸ್ಪೆಕ್ಟಲ್ಲಿ ನೋಡೋದೈತೆ ಅಂತ ಹೇಳಿದ್ರೆ ಕಿಯಾ ಸೆಲ್ಟಾಸ್ ಇನ್ನು ತುಂಬ ಇಂಪ್ರೂವ್ಮೆಂಟ್ ಆಗೋದಿದೆ. ಹಾಗೆ ಬಂದ್ಬಿಟ್ಟು ಡ್ರೈವಿಂಗ್ ಕಂಫರ್ಟಲ್ಲಿ ಆಯಿತು ಅಂತ ಹೇಳಿದ್ರೆ ನಿಮಗೆ 3 ಗಾಡಿಗಳು ಏನಿದೆ, ಒಂದು ನೆಕ್ಸಾನ್, ಒಂದು ಅರ್ಬನ್ ಕ್ರೂಸರ್ ಅಥವಾ ವಿಟಾರಾ ಬ್ರೆಜ್ಜಾ, ಹಾಗೆ ಬಂದ್ಬಿಟ್ಟು ಮಹೀಂದ್ರ XUV 300 ಇವು 3 ತುಂಬಾ ಸೂಟ್ ಆಗುತ್ತೆ. ಇವುಗಳು 3ರಲ್ಲಿ ಯಾವ್ದಾರು ಒಂದನ್ನು ನೀವು ಪ್ರಿಫರ್ ಮಾಡ್ಬೋದು. ಅಂದರೆ ಗಾಡಿ ಬಂದು ಒಂದು ಅಟ್ರಾಕ್ಟಿವ್ ಲುಕ್ ಇರಬೇಕು ಅಂತ ಹೇಳಿದ್ರೆ ಡಿಸೈನಲ್ಲಿ ಆಯಿತು, ಹಾಗೆ ಕಂಫರ್ಟಲ್ಲಿ ಆಯಿತು. ಡಿಸೈನು, ಲುಕ್ಕು ಹಾಗೆ ಕಂಫರ್ಟು ಇದರಲ್ಲೇ ಕಿಯಾ ಸೆಲ್ಟಾಸ್ ಬಂದ್ಬಿಟ್ಟು ಒಂದು ಅಪ್ಪರ್ ಲೆವೆಲಲ್ಲೇ ಇದೆ. ಬಟ್ ಒನ್ಲಿ ಡ್ರಾಬ್ಯಾಕ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಸೇಫ್ಟಿ ಆಸ್ಪೆಕ್ಟಲ್ಲಿ ಮಾತ್ರ ಡ್ರಾಬ್ಯಾಕು. ಈ 4 ಗಾಡಿಗಳಲ್ಲಿ ಯಾವುದನ್ನ ಪ್ರಿಫರ್ ಮಾಡ್ತೀನಿ ನಾನೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾನು ಐ ವಿಲ್ ಗೋ ವಿತ್ ಟಾಟಾ ನೆಕ್ಸಾನ್. ಯಾಕಂತ ಹೇಳಿದ್ರೆ ನಮ್ಮ ದೇಸಿ ಗಾಡಿ ಅದ್ರ ಜೊತೆಗೆ ಬಂತು ಸೇಫ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ನೆಕ್ಸಾನ್ ಇಸ್ ಅ ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ ಬಂತು XUV 300. ರೋನಿ ಗೇಮಿಂಗ್ ಅನ್ನೋರು ಒಂದು ಕಮೆಂಟ್ ಮಾಡಿದ್ದಾರೆ, ಏನಂತ ಹೇಳಿದ್ರೆ ಫಾರ್ಚುನರ್ ಆರ್ ಎಂಡೇವರ್. ಸ್ಟ್ರೇಟ್ ಆನ್ಸರ್ ಅಂತ ಹೇಳಿದ್ರೆ ಫಾರ್ಚುನರ್. ಯಾಕಂದ್ರೆ ರೀಸನ್ಸ್ ಎಲ್ರಿಗೂ ಗೊತ್ತಿದೆ. ಫೋರ್ಡ್ ಆಲ್ರೆಡಿ ಕ್ವಿಟ್ ಆಗಿದೆ ಇಂಡಿಯಾದಿಂದ. ಫಾರ್ಚುನರ್ ಬಂದ್ಬಿಟ್ಟು ಒಂದು 2.8 ಲೀಟರ್ ಒಂದು ಪವರ್ಫುಲ್ ಡೀಸೆಲ್ ಎಂಜಿನ್ ಇರುವಂಥದ್ದು, ಹಾಗೆ 500 ನ್ಯೂಟನ್ ಮೀಟರ್ ಪೀಕ್ ಟಾರ್ಕ್ ಪವರ್ನ ಜನರೇಟ್ ಮಾಡುವಂಥದ್ದು. ಹಾಗೆ ಗಾಡಿ ಒಂದು 4 ವೀಲ್ ಡ್ರೈವರ್ ಅಂತ ಒಂದು ಡ್ರೈವಿಂಗ್ ಕಂಫರ್ಟ್ ಆಗಿರೋದು ಒಂದು ಆಕ್ಚುಲಿ ಟ್ರೂ SUV ಅಂತ ಹೇಳಿದ್ರೆ ಫಾರ್ಚುನರ್. ಲೋಕೇಶ್ ಎಂ ಅನ್ನೋರು ಒಂದು ಇಲ್ಲಿ ಕ್ವಶನ್ನ ಕೇಳಿದ್ದಾರೆ, ಸರ್ ಯುವರ್ ವಿಡಿಯೋಸ್ ಆರ್ ವೆರಿ ಬೆನಿಫಿಷಿಯಲ್ಸ್ ಫಾರ್ ಬಿಗಿನರ್ಸ್ ಆ್ಯಂಡ್ ಲರ್ನ್ಡ್ ಮೆನಿ ಅನ್ನೋನ್ ಥಿಂಗ್ಸ್ ಅಬೌಟ್ ಕಾರ್ ಬೈ ವಾಚಿಂಗ್ ಯುವರ್ ವಿಡಿಯೋಸ್ ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಯು. I have a question. What happens if we rave too much or cross the red line when the car is parked or neutral? ಸೊ ಪ್ಲೀಸ್ ಟೆಲ್ ಅಬೌಟ್ ದಿ ನೆಕ್ಸ್ಟ್ Q&A ಸೆಷನ್ ಅಂತ ಕೇಳಿದ್ದಾರೆ. ನಿಮ್ಮ ಕಮೆಂಟ್ ಬಂದ್ಬಿಟ್ಟು ತುಂಬಾನೇ ವ್ಯಾಲ್ಯೂಯಬಲ್. RPM ಅಂತ ಹೇಳಿದ್ರೆ ಏನಂತಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್ ಅಥವಾ ರೊಟೇಷನ್ ಪರ್ ಮಿನಿಟ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ರೊಟೇಷನ್ ಪರ್ ಮಿನಿಟ್ ಅಂದ್ರೆ ಯಾವ ವಸ್ತುವಿನ ರೊಟೇಷನ್ ಅಂತ ಹೇಳಿದ್ರೆ ಎಂಜಿನ್ ನಲ್ಲಿ ಇರುವಂತ ಒಂದು ಕ್ರಾಂಕ್ ಶಾಫ್ಟ್, ಗಾಡಿಯ ಎಂಜಿನ್ ಬಂದ್ಬಿಟ್ಟು ಪವರ್ ಜನರೇಟ್ ಮಾಡುವಂತ ಪಾರ್ಟ್ಸ್ ಏನಿದೆ ಅಲ್ಲಿ ಬಂದ್ಬಿಟ್ಟು ಮುಖ್ಯವಾಗಿ ಬಂದ್ಬಿಟ್ಟು ನಿಮಗೆ ಸಿಲಿಂಡರ್ ಇರುತ್ತೆ. ಸಿಲಿಂಡರ್ ಒಳಗಡೆ ಒಂದು ಪಿಸ್ಟನ್ ಇರುತ್ತೆ.
ಪಿಸ್ಟನ್ ಕೆಳಗಡೆ ಬಂದ್ಬಿಟ್ಟು ಒಂದು ಕನೆಕ್ಟಿಂಗ್ ರಾಡ್ ಇರುತ್ತೆ. ಕನೆಕ್ಟಿಂಗ್ ರಾಡ್ ಬಂದ್ಬಿಟ್ಟು ಅದ್ರ ಕೆಳಗಡೆ ಇರುವಂಥ ಕ್ರಾಂಕ್ ಶಾಫ್ಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಮೇನ್ ಪಾರ್ಟ್ ಎಂಜಿನಲ್ಲಿ ಪವರ್ ಜನರೇಟ್ ಮಾಡುವಂಥ ಮೇನ್ ಪಾರ್ಟ್ಸ್ ಬಂದ್ಬಿಟ್ಟು ಇವುಗಳು. ಸೊ ಇಲ್ಲಿ ರೊಟೇಷನ್ ಪರ್ ಮಿನಿಟ್ ಯಾವುದಂತ ಈ ಪಾರ್ಟ್ಗಳಲ್ಲಿ ಸಿಲಿಂಡರ್ ಒಳಗಡೆ ಇರುವಂಥ ಪಿಸ್ಟನ್ ಬಂದ್ಬಿಟ್ಟು ಮೇಲೆ ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ತಾ ಇರುತ್ತೆ. ಸೊ ಯಾವಾಗ ಡೌನ್ ಬರುತ್ತೋ ಪವರ್ ಜನರೇಟ್ ಆಗುವಂಥ ಸ್ಟ್ರೋಕ್ ಏನಿರುತ್ತೆ ಕಂಬಕ್ಷನ್ ಸ್ಟ್ರೋಕು. ಸೊ ಪವರ್ ಜನರೇಟ್ ಆಗಿರೋ ಪವರ್ ಬಂದ್ಬಿಟ್ಟು ಕನೆಕ್ಟಿಂಗ್ ರಾಡ್ ಮುಖಾಂತರ ಕ್ರಾಂಕ್ ಶಾಫ್ಟ್ಗೆ ರೀಚ್ ಆಗುತ್ತೆ. ಓಕೆ, ಆ ಕ್ರಾಂಕ್ ಶಾಫ್ಟ್ ಬಂದ್ಬಿಟ್ಟು ಅವಾಗ ಬಂದ್ಬಿಟ್ಟು ರೊಟೇಟ್ ಆಗುತ್ತೆ. ಸೊ ಈಗ ರೊಟೇಟ್ ಆಗ್ತಿರೋ ಕ್ರಾಂಕ್ ಶಾಫ್ಟ್ ಏನು ರೊಟೇಟ್ ಆಗ್ತಿರುತ್ತೆ ಇದೇ ಬಂದ್ಬಿಟ್ಟು ರೆವಲ್ಯೂಷನ್ ಪರ್ ಮಿನಿಟ್ ಅಥವಾ ರೊಟೇಷನ್ ಪರ್ ಮಿನಿಟ್. ಒಂದು ಮಿನಿಟಲ್ಲಿ ಎಷ್ಟು ರೊಟೇಟ್ ಆಗುತ್ತೆ ಈ ಕ್ರಾಂಕ್ ಶಾಫ್ಟ್ ಅನ್ನೋದೇ RPM. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಗಾಡಿ RPM ಬಂದ್ಬಿಟ್ಟು ಅದಕ್ಕೆ ಒಂದು ಹೈಯೆಸ್ಟ್ ರೇಂಜ್ ಅಂತ ಇರುತ್ತೆ. ವಾಸ್ತವಕ್ಕೆ ಯಾವುದೇ ಒಂದು ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ಲೆವೆಲ್ ಇದೆ ಅಂತ ಹೇಳಿದ್ರೆ ನಾವು ಮ್ಯಾಕ್ಸಿಮಮ್ ಲೆವೆಲ್ ಇದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲೆವೆಲ್ವರೆಗೂ ತಗೊಂಡು ಹೋಗಬಾರ್ದು ಅಂತ ಏನಿಲ್ಲ. ನಮ್ಮ ಪವರ್ ಜನರೇಟ್ ಮಾಡಬೇಕಾದ್ರೆ ಏನು ನಾವು ಸಪ್ಲೈ ಮಾಡ್ತೇವೆ ಫ್ಯೂಯಲ್ ಮತ್ತು ಏರ್ ಕಂಪ್ಲೀಟಾಗಿ ಸಫಿಷಿಯೆಂಟಾಗಿ ಸಿಗಬೇಕಾಗುತ್ತೆ. ಸೊ ನಾವು ಗಾಡಿನ ಸ್ಟಾಪ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಫ್ಯೂಯಲನ್ನು ಸಫಿಷಿಯೆಂಟಾಗಿ ಸಪ್ಲೈ ಆಗ್ತಿರುತ್ತೆ. ಬಟ್ ಏರ್ ಬಂದ್ಬಿಟ್ಟು ಸಫಿಷಿಯೆಂಟಾಗಿ ಸಪ್ಲೈ ಆಗಲ್ಲ ನಿಂತಿರೋ ಗಾಡೀಲಿ ನೀವು ರೈಸ್ ಮಾಡಿದ್ರೆ, ಆಯ್ತಾ. ಸೊ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪವರ್ ಜನರೇಟ್ ಆಗಬೇಕಾದ್ರೆ ಫೈರ್ ಏನಾಗುತ್ತೆ, ಆ ಫೈರ್ ಜನರೇಟ್ ಆಗಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಚಿಂಗಾರಿ ಅಥವಾ ಇಂಜೆಕ್ಟರ್ ಎಲ್ಲಿ ಇಲ್ಲ, ಇಲ್ಲಿ ಫ್ಯೂಯಲ್ ಇಂಜೆಕ್ಟರ್ ಮುಖಾಂತರ ನಿಮಗೆ ಫೈರ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಬಟ್ ಡೀಸೆಲ್ ಗಾಡಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯೂಯಲ್ಲು ಮತ್ತು ಏರ್ ಏನು ಮಿಕ್ಸ್ ಆಗಿ ಒಳಗಡೆ ಹೋಗುತ್ತೆ. ಥರ್ಡ್ ಸ್ಟ್ರೋಕ್ ಎಂಬರ್ತದೆ ಪವರ್ ಸ್ಟ್ರೋಕು. ಸೊ ಇಲ್ಲಿ ಯಾವುದೇ ರೀತಿಯಲ್ಲಿ ಇಂಜೆಕ್ಟರ್ ಇರಲ್ಲ, ಅಂದರೆ ನಿಮಗೆ ಫೈರ್ನ ಜನರೇಟ್ ಮಾಡೋದಕ್ಕೆ ಚಿಂಗಾರಿ ಏನು ಇರಲ್ಲ. ಆ ಫ್ಯೂಯಲ್ಲು ಮತ್ತು ಏರ್ ಏನು ಮಿಕ್ಸ್ ಆಗಿರುತ್ತೆ ಅದರಲ್ಲೇ ಪವರ್ ಜನರೇಟ್ ಆಗುತ್ತೆ ಥರ್ಡ್ ಸ್ಟ್ರೋಕಲ್ಲಿ, ಪವರ್ ಸ್ಟ್ರೋಕಲ್ಲಿ. ಸೊ ಹೀಗಾಗಿ ಡೀಸೆಲ್ ಗಾಡಿಯಲ್ಲಿ ನೀವು ರೈಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನಿಂತಿರೋ ಗಾಡಿಯಲ್ಲಿ ಬಂದ್ಬಿಟ್ಟು ಏರ್ ಬಂದ್ಬಿಟ್ಟು ಸಫಿಷಿಯೆಂಟಾಗಿ ಸಿಗಲ್ಲ ಇಂಜಿನ್ ಒಳಗಡೆ. ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು ಸ್ವಲ್ಪ ಮಟ್ಟಿಗೆ ಕಾನ್ಫ್ಲಿಕ್ಟು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಕ್ವಶನಲ್ಲಿ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಈಸಿ ಅಲ್ಲ ಇದು. ಬೇಕಾದರೆ ನಿಮ್ಮ ಕಮಿಂಗ್ ಬರೋ ಡೇಸಲ್ಲಿ ನೀವೇನಾದರೂ ಕಮೆಂಟ್ ಮಾಡಿದರೆ ಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ನೆಕ್ಸ್ಟ್ ಸ್ನೇಹಿತರಲ್ಲಿ ಗೌಡ ಅನ್ನೋರು ಒಂದು ಕ್ವಶನ್ನ ಕೇಳಿದ್ದಾರೆ. ಸರ್, ಸ್ವಿಫ್ಟ್ ಡಿಸೈರ್ 2013 ಮಾಡೆಲ್ ಗುಡ್ ಕಂಡೀಷನ್ ಇದೆ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ, 69,000 ಕಿಲೋಮೀಟರ್ ರನ್ ಆಗಿದೆ. ಸೊ ಅಮೌಂಟ್ ಎಷ್ಟು ಕೊಡ್ಬೋದು ಸರ್ ಅಂತ ಕೇಳ್ತಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಕ್ವಶನ್ ಇದು ಇನ್ಕಂಪ್ಲೀಟು. ಯಾಕಂತ ಹೇಳಿದ್ರೆ ನೀವು ಯಾವುದು ಡೀಸೆಲ್ ಪೆಟ್ರೋಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಒಂದು ನೀವು ಮೆನ್ಷನ್ ಮಾಡಿರೋ ಪ್ರಕಾರ ಹೇಳೋದಾಯ್ತು ಅಂತ ಹೇಳಿದ್ರೆ ಒಂದು 2013 ಮಾಡಲ್ ಅಂತ ಹೇಳ್ತಾರೆ ಸ್ವಿಫ್ಟ್ ಡಿಸೈರು. ಹಾಗೆ ಬಂದ್ಬಿಟ್ಟು ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ಅಂತ ಹೇಳ್ತಾರೆ. ಹಾಗೆ ಬಂದ್ಬಿಟ್ಟು 69,000 ಕಿಲೋಮೀಟರ್ ರನ್ ಆಗಿದೆ ಅಂತ ಹೇಳ್ತಾರೆ. ಈ 3 ಪಾಯಿಂಟಲ್ಲೇ ಮೇಲೇ ಡಿಪೆಂಡ್ ಆಗಿ ನಿಮಗೆ ಆನ್ಸರ್ ಕೊಡೋದಾಯ್ತು ಅಂತಂದರೆ 3,75,000 4,25,000 ನೀವು ಗಾಡಿಯ ಅಮೌಂಟನ್ನು ಎಸ್ಟಿಮೇಟ್ ಅಮೌಂಟನ್ನು ಕೊಡ್ಬೋದು. ಎಸ್ಟಿಮೇಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಗಾಡಿನ ನಾವು ಫಿಸಿಕಲ್ ಆಗಿ ಚೆಕ್ ಮಾಡ್ದೇನೆ, ಎಂಜಿನನ್ನು ಚೆಕ್ ಮಾಡ್ದೇನೆ, ಗಾಡಿಯ ಕಂಡೀಷನನ್ನು ನಾವು ಡ್ರೈವ್ ಮಾಡಿ ಚೆಕ್ ಮಾಡ್ದೇನೆ ಒಂದು ಅಮೌಂಟನ್ನು ಫಿಕ್ಸ್ ಮಾಡೋದು ಕಷ್ಟ ಆಗುತ್ತೆ. ಅನಿಲ್ ಕುಮಾರ್ ಅನ್ನೋರು ಕ್ವಶನ್ ಹಾಕಿದ್ದಾರೆ. ಏನಂತ ಹೇಳಿದ್ರೆ ಸರ್ ಎಸ್ಪ್ರೆಸ್ಸೋ ಕಾರ್ ಬಗ್ಗೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಎಸ್ಪ್ರೆಸ್ಸೋ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ ಮಾರುತಿ ಸುಜುಕಿ ಎಸ್ಪ್ರೆಸ್ಸೋ ಗಾಡಿ ಒಂದು ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕು, ಮಿನಿ ಹ್ಯಾಚ್ ಬ್ಯಾಕು. ಈ ಗಾಡಿ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಂಗೆ ತುಂಬಾ ಲೈಕ್ ಆಯಿತು. ಇದು ಬಂದ್ಬಿಟ್ಟು ಒಂದು ಮಿನಿ ಸ್ಕಾರ್ಪಿಯೋ ಅಂತ ಹೇಳ್ಬೋದು. ಅಂದರೆ ಅದು ಲುಕ್ಕಲ್ಲಿ ಆಗಿರ್ಬೋದು ಅಥವಾ ಗಾಡಿಯ ಸ್ಪೇಸಲ್ಲಿ ಆಗಿರ್ಬೋದು, ಇಂಟೀರಿಯರ್ ಸ್ಪೇಸ್ ನೀವು ನೋಡಿದ್ರೆ ಅಂತ ಹೇಳಿದ್ರೆ ಇದು ಒಂದು ಎಂಟ್ರಿ ಲೆವೆಲ್ ಒಂದು ಮಿನಿ ಹ್ಯಾಚ್ ಬ್ಯಾಕ್ ಅಂತ ಹೇಳೋಕ್ಕೆ ಆಗೋದಿಲ್ಲ ನಿಮಗೆ. ಒಂದು ಮಿನಿ ಸ್ಕಾರ್ಪಿಯೋ ಥರ ಸ್ಪೇಸ್ ಇದೆ ಒಳಗಡೆ ಬಂದ್ಬಿಟ್ಟು. ನಾವು ಈವನ್ ನೀವು 6 ಫೀಟ್ಗಿಂತ ಜಾಸ್ತಿ ಇದ್ರೆ ಹೈಟ್ ಅಂತ ಹೇಳಿದ್ರು ನಿಮಗೆ ತುಂಬಾ ಕಂಫರ್ಟಾಗಿ ನೀವು ಹಿಂದಿನ ಸೀಟಲ್ಲಿ ಕೂಡ್ಬೋದು. ಹಾಗೆ ನೀವು ಡ್ರೈವಿಂಗ್ ಸೀಟಲ್ಲಿ ನೀವು 6 ಫೀಟ್ ಇರೋರು ಸಹ ಡ್ರೈವ್ ಮಾಡಬೇಕಾದ್ರೆ ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಹೆಡ್ ರೂಮ್ ಆಗಿರ್ಬೋದು ಅಥವಾ ಒಂದು ನೀರು ರೂಮ್ ಆಗಿರ್ಬೋದು ತುಂಬಾ ಸ್ಪೇಸಿಯಸ್ ಆಗಿದೆ ಗಾಡಿ ಬಂದ್ಬಿಟ್ಟು ಆ್ಯಕ್ಚುಲಿ. ಬಟ್ ಏನಂತ ಹೇಳಿದ್ರೆ ಇದು ಮಿನಿ ಸ್ಕಾರ್ಪಿಯೋ ಅಂತ ಹೇಳಿದ್ರೆ ಸ್ಪೇಸಿಯಸ್ಸು ಮತ್ತು ಲುಕ್ಕಿಂದ, ಬಟ್ ಸೇಫ್ಟಿ ಮತ್ತು ಪರ್ಫಾರ್ಮೆನ್ಸಲ್ಲ. ನಿಮಗೊಂದು ಎಂಟ್ರಿ ಲೆವೆಲ್ ಒಂದು ಮಿನಿ ಹ್ಯಾಚ್ ಬ್ಯಾಕು ಒಂದು ಕಡಿಮೆ ಅಮೌಂಟಲ್ಲಿ ಒಂದು ಸ್ಪೇಸಿಯಸ್ ಗಾಡಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಒಂದು 4-5 ಮೆಂಬರ್ ಇದ್ದೀರಾ, ಕಡಿಮೆ ಅಮೌಂಟಲ್ಲಿ ಒಂದು ಸಿಟಿಯಲ್ಲಿ ಡ್ರೈವ್ ಮಾಡೋದಕ್ಕೆ ನೀವು ಗಾಡಿನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಕಡಿಮೆ ಬಡ್ಜೆಟಲ್ಲಿ ಖಂಡಿತ ನೀವು ಎಸ್ಪ್ರೆಸ್ಸೋನ ಪ್ರಿಫರ್ ಮಾಡ್ಬೋದು. ಎಸ್ಪೆಷಲಿ ನೀವು ತುಂಬ ಹೈಟ್ ಇರೋರು ಇದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ 4 ಜನ ಅಂತ ಹೇಳಿದ್ರೆ ನೀವು ತುಂಬ ಕಂಫರ್ಟಾಗಿ ಕೂತ್ಕೊಂಡು ಡ್ರೈವ್ ಮಾಡ್ಬೋದು. SUV ಗಾಡಿ ಇರೋರು ಸಿಟಿಯಲ್ಲಿ ಎಸ್ಪೆಷಲಿ ಅವ್ರ ಮನೆಗಳಲ್ಲಿ SUV ಜೀಪ್ ಕಂಪಾಸ್ ಫಾರ್ಚುನರ್ ಇರೋ ಗಾಡಿಯವರು ಬಂದ್ಬಿಟ್ಟು ಫ್ರೀಯಾಗಿ ಓಡಾಡಬೇಕು ಸಿಟಿಯಲ್ಲಿ. ಬೆಂಗಳೂರು ಮೈಸೂರು ಅಂತ ಸಿಟಿಯಲ್ಲಿ ಟ್ರಾಫಿಕಲ್ಲಿ ತುಂಬ ಫ್ರೀಯಾಗಿ ನಾವು ಡ್ರೈವ್ ಮಾಡಬೇಕು, ತುಂಬ ಫ್ರೀಯಾಗಿ ಎಲ್ಲಂದ್ರಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಬೇಕು ಅನ್ನೋರು ಸಹ ಎಸ್ಪ್ರೆಸ್ಸೋ ಗಾಡಿನ ತೊಗೊಳ್ತಿದ್ದಾರೆ. ಸೊ ಇದೇ ಒಂದು ಅದರ ಸ್ಪೆಷಾಲಿಟಿ. ಅಡ್ಜಸ್ಟ್ಮೆಂಟ್ ಮಾಡಿದರೆ ಮಾರುತಿಯವರಿಗೆ ಗೊತ್ತು ತುಂಬಾ ಸ್ಪೇಸಿಯಸ್ ಆಗಿದೆ. ಬಟ್ ಸ್ವಲ್ಪ ಮಟ್ಟಿಗೆ ಸೇಫ್ಟಿಯಲ್ಲಿ ನೀವು ಕಾಂಪ್ರಮೈಸ್ ಆಗಬೇಕು. ಸೊ ಇದೇ ಮೆಸೇಜೊಂದಿಗೆ ಈ Q&A ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮದು ಏನಾದರೂ ಡೌಟ್ ಕ್ವರೀಸ್ ಇತ್ತು ಅಂತ ಹೇಳಿದ್ರೆ ನೀವು ಗಾಡಿ ಪರ್ಚೇಸ್ ಮಾಡೋದಾಗಿರ್ಬೋದು, ಡ್ರೈವಿಂಗ್ ರಿಲೇಟೆಡ್ ಆಗಿರ್ಬೋದು ಅಥವಾ ಗಾಡಿಯ ಮೇಂಟೆನೆನ್ಸ್ ಬಗ್ಗೆ ಸೊ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬರುವಂಥ ಸಂಡೇ Q&A ಸೆಷನ್ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ.